ಎಲ್ರಿಗೂ ನಮಸ್ಕಾರ. ಇಂದು ನಾವು ನಂದಿದೇವರ ನವರತ್ನ ಕ್ಷೇತ್ರಗಳಲ್ಲಿ ಒಂದಾದ ಪ್ರಕೃತಿ ಸೌಂದರ್ಯದಿಂದ ಹೊಳೆಯುವ ಮಹಾನಂದಿ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದೀವಿ. ನಿತ್ಯವೂ ಶುದ್ಧ ನೀರಿನಲ್ಲಿ ನಂದಿದೇವರ ಪವಿತ್ರತೆ ತುಂಬಿಕೊಂಡಿರುವ ಈ ಸ್ಥಳ ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತಿದೆ. ಯಾಗಂಟಿ ಕ್ಷೇತ್ರದಿಂದ ಕೇವಲ 71 ಕಿಲೋಮೀಟರ್ ದೂರದಲ್ಲಿರುವ ಈ ಮಹಾನಂದಿ ಕ್ಷೇತ್ರ ಒಮ್ಮೆಯಾದರೂ ಭೇಟಿ ಕೊಡುವ ಕ್ಷೇತ್ರವಾಗಿದೆ. ಇನ್ನೂ ಯಾರೆಲ್ಲ ಯಾಗಂಟಿ ಕ್ಷೇತ್ರದ ಬಗ್ಗೆ ನನ್ನ ಯೂಟ್ಯೂಬ್ ಚಾನಲ್‌ನಲ್ಲಿರುವ ವಿಡಿಯೋವನ್ನು ನೋಡಿಲ್ಲೋ ದಯವಿಟ್ಟು ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಾನಂದಿ ದೇವಸ್ಥಾನಕ್ಕೆ ಕರ್ನೂಲ್‌ನಿಂದ 15ರಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಕರ್ನೂಲ್‌ನಿಂದ ಮಹಾನಂದಿಗೆ ನೇರ ಬಸ್ ಸಿಗುತ್ತದೆ. ದಿನಾಲೂ ಹಲವಾರು ಬಸ್‌ಗಳು ಓಡಾಡುತ್ತವೆ. ಸಮೀಪದ ರೈಲು ನಿಲ್ದಾಣ ನಂದ್ಯಾಲ. ಅಲ್ಲಿಂದ ಬಸ್ ಅಥವಾ ಕ್ಯಾಬ್ ಸಿಗುತ್ತದೆ. ದೇವಾಲಯ ಪ್ರತಿದಿನ ಬೆಳಗ್ಗೆ 4:30ರಿಂದ ರಾತ್ರಿ 9:30ರವರೆಗೆ ತೆರೆಯುತ್ತದೆ. ದೇವಸ್ಥಾನದ ಒಳಗೆ ಮೊಬೈಲ್ ಅಥವಾ ಲಗೇಜ್ ಬ್ಯಾಗ್‌ಗಳು ಒಳಗೆ ತೆಗೆದುಕೊಂಡು ಹೋಗಲು ಅನುಮತಿ ಇರುವುದಿಲ್ಲ. ನೀವು ಹೊರಗಡೆ ಇರುವ ಕ್ಲಾಕ್ ರೂಮ್‌ನಲ್ಲಿ ಮೊಬೈಲ್ ಮತ್ತು ಲಗೇಜನ್ನು ಇಟ್ಟು ದೇವಸ್ಥಾನದ ಒಳಗಡೆ ಹೋಗಬಹುದು. ನೀವು ಟಿಕೆಟ್ ತೆಗೆದುಕೊಂಡಲ್ಲಿ ನೇರ ಶಿವಲಿಂಗವನ್ನು ಮುಟ್ಟುವುದಕ್ಕೆ ನಿಮಗೆ ಅವಕಾಶವಿರುತ್ತದೆ. ಮಹಾನಂದಿ ದೇವಾಲಯವು ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಇರುವ ಅತ್ಯಂತ ಪವಿತ್ರವಾದ ಸ್ಥಳ. ಇಲ್ಲಿ ಇರುವ ಪುಷ್ಕರಣಿಯಲ್ಲಿರುವ ನೀರು 12 ತಿಂಗಳು ತಂಪಾಗಿಯೇ ಸ್ವಚ್ಛವಾಗಿಯೇ ಹರಿದಾಡುತ್ತಿರುತ್ತದೆ. ಈ ದೇವಸ್ಥಾನವು ನವನಂದಿಗಳಲ್ಲಿ ಅತ್ಯಂತ ದೊಡ್ಡದು. ಆದ್ದರಿಂದ ಈ ಸ್ಥಳಕ್ಕೆ ವಿಶೇಷ ಮಹತ್ವ ಇದೆ. ದೇವಾಲಯದ ಒಳಗಿನ ಗರ್ಭಗುಡಿಯ ಪುಷ್ಕರಣಿ ಬಹಳ ಪ್ರಸಿದ್ಧ. ಇಲ್ಲಿ ನೀರು ನೆಲದೊಳಗಿಂದಲೇ ಸ್ವಯಂ ಹರಿದು ಬರುತ್ತದೆ ಎಂದು ನಂಬಿಕೆ. ನೀರು ಯಾವ ಸಮಯದಲ್ಲಾದರೂ ಒಂದೇ ತಾಪಮಾನದಲ್ಲೇ ಇರುತ್ತದೆ. ಯಾತ್ರಿಕರು ಇಲ್ಲಿನ ನೀರಿನಲ್ಲಿ ಸ್ನಾನ ಮಾಡಿದರೆ ದೈಹಿಕ, ಮಾನಸಿಕ ಶಾಂತಿ ದೊರೆಯುತ್ತದೆ ಎಂದು ಜನರು ನಂಬುತ್ತಾರೆ. ಈ ದೇವಾಲಯದ ಇತಿಹಾಸ ಸಾವಿರಾರು ವರ್ಷ ಹಳೆಯದು ಎಂದು ಸ್ಥಳೀಯರು ನಂಬುತ್ತಾರೆ. ಪುರಾಣಗಳ ಪ್ರಕಾರ ಶಿವನಿಗೆ ಅತ್ಯಂತ ಪ್ರಿಯವಾದ ನಂದಿ ಮಹಾನಂದಿಯಾಗಿ ಇಲ್ಲಿ ತಪಸ್ಸು ಮಾಡಿದನೆಂದು ಹೇಳಲಾಗುತ್ತದೆ. ಚಾಳುಕ್ಯರು, ವಿಜಯನಗರ ಸಾಮ್ರಾಜ್ಯ, ಚೋಳರು ಮಹಾನಂದಿ ಕ್ಷೇತ್ರಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ದೇವಾಲಯದ ಗೋಪುರಗಳು ಪ್ರಾಚೀನ ಶಿಲ್ಪಕಲೆಯ ಉದಾಹರಣೆಯಾಗಿವೆ. ದೇವಾಲಯದ ಸುತ್ತಲಿನ ನಂದಿ ಪರ್ವತಗಳು ಈ ಸ್ಥಳಕ್ಕೆ ಇನ್ನಷ್ಟು ಆಕರ್ಷತೆಯನ್ನು ಕೊಡುತ್ತವೆ. आदे अनंत शिव आदे अनंत शिव ದೇವಾಲಯದ ಒಳಗೆ 2 ಚಿಕ್ಕ ಪುಷ್ಕರಣಿಗಳಿದ್ದು ಭಕ್ತರಿಗೆ ಸ್ನಾನ ಮಾಡಲು ಅವಕಾಶವಿರುತ್ತದೆ.
ಪಂಚಪಾಂಡವರು ಪ್ರತಿಷ್ಠಾಪಿಸಿದ ಶಿವಲಿಂಗಗಳು, ರಾಮಮಂದಿರ, ನವಗ್ರಹಗಳನ್ನು ಸಹ ನಾವು ಕಾಣಬಹುದು. ನವಗ್ರಹಗಳಿಗೆ ನಾವು ದೀಪಗಳನ್ನು ಸಹ ಹಚ್ಚಬಹುದು. ದೇವಸ್ಥಾನದ ಒಳಗಡೆ ನಾವು ಗೋಶಾಲೆಯನ್ನು ಸಹ ಕಾಣಬಹುದು. ಇಲ್ಲಿನ ರಾಹುಕೇತು ಪೂಜೆ ಅತ್ಯಂತ ವಿಶೇಷ. ರಾಹುಕೇತು ದೋಷ ಇರುವವರು ಇಲ್ಲಿಗೆ ಬಂದು ಪೂಜೆಗಳನ್ನು ನೆರವೇರಿಸುತ್ತಾರೆ. ದೇವಸ್ಥಾನದ ಹೊರಾಂಗಣದಲ್ಲಿ ನವದುರ್ಗೆಯರನ್ನು ಬಿಂಬಿಸುವಂತಹ ಪ್ರತಿಮೆಗಳನ್ನು ಸಹ ನಾವು ಕಾಣಬಹುದು. ಹಾಗೆಯೇ ವಿಭಿನ್ನ ರೀತಿಯಲ್ಲಿ ಇರುವ ಗಣೇಶನ ವಿಗ್ರಹಗಳನ್ನು ಸಹ ನಾವು ಕಾಣಬಹುದು. ॐ नमः शिवाय ॐ नमः शिवाय हर हर भोले नमः शिवाय ॐ नमः शिवाय ॐ नमः शिवाय हर हर भोले नमः आद्ये अनंत शिव आद्ये अनंत शिव आद्ये अनंत शिव आद्ये अनंत शिव ದೇವಸ್ಥಾನದ ಪಕ್ಕದಲ್ಲಿರುವ ಈ ದೊಡ್ಡದಾದ ನಂದಿಯ ಪ್ರತಿಮೆಯನ್ನು ಸಹ ನಾವು ಕಾಣಬಹುದು. ಇದನ್ನು ಪೆದ್ದ ನಂದಿ ಎಂದು ಕರೆಯುತ್ತಾರೆ. ಹಾಗೆ ಮಹಾನಂದಿಯ ಅಕ್ಕಪಕ್ಕ ನೋಡಬೇಕಾದ ಸ್ಥಳಗಳು ಚಿನ್ನನಂದಿ, ಪೆದ್ದನಂದಿ, ನಂದುಲ ಗುಹೆಗಳು ಹಾಗೂ ಚಿಕ್ಕ ಚಿಕ್ಕ ದೇವಸ್ಥಾನಗಳು.
ದಿನನಿತ್ಯ ಅನ್ನ ದಾಸೋಹ ಕೂಡ ನಡೆಯುತ್ತದೆ. ಮಧ್ಯಾಹ್ನದ ಹೊತ್ತು ಪ್ರಸಾದವನ್ನು ಸ್ವೀಕರಿಸಬಹುದು. ಅನ್ನ, ಸಾಂಬಾರ್, ಪಾಯಸ, ಮಜ್ಜಿಗೆ ಎಲ್ಲವೂ ರುಚಿಯಾಗಿರುತ್ತದೆ. ಮತ್ತೊಂದು ಕ್ಷೇತ್ರದ ಮಾಹಿತಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀನಿ. ಧನ್ಯವಾದ. ಓಂ ನಮಃ ಶಿವಾಯ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.